ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ಇವತ್ತು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದ್ವಿ, ನಮ್ಮೂರಿಗೆ ಹೋಗ್ತಾ ಇದ್ವಿ. 15 ದಿನ ಎಷ್ಟು ಬೇಗ ಕಳೀತಂತಲೇ ಗೊತ್ತಿಲ್ಲ. 15 ದಿನ ಆಯಿತು ನಾನು ಊರಿಗೆ ಬಂದು. ಇವಾಗ ಹೋಗ್ತಾ ಇದ್ದೀವಿ. ನಿನ್ನೆ ಹಾಕಿದ್ದು ಲಾಗು ತುಂಬ ಜನ ನೋಡಿದ್ರಿ. ಅಂದರೆ ನಮ್ಮೂರಿನ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟದ್ದು ವಿಡಿಯೋ ಹಾಕಿದ್ದೆಲ್ಲ ತುಂಬ ಜನ ನೋಡಿದ್ದೀರ. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಈ ಥರ ವ್ಯೂಸ್ ಬಂದರೆ ತುಂಬ ಖುಷಿ ಆಗುತ್ತೆ. ನೋಡಿ, ಈ ಥರ ಸಪೋರ್ಟ್ ಮಾಡ್ತಾ ಇರಿ. ನನಗಂತೂ ನಿನ್ನೆ ವಿಡಿಯೋನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಅನಿಸುತ್ತೆ. ಯಾಕಂದರೆ ಒಂಥರ ಖುಷಿ ಆಗುತ್ತೆ. ನಾವು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತೀರಾ. ಮಕ್ಕಳಿದಾವಲ್ಲ ಪಾಪ, ಹತ್ತಿ ಇಳಿಬೇಕಲ್ಲ. ಇದು ಹುಬ್ಳಿ ಗಾಡಿ. ನೋಡಿ, ಟ್ರೈನ್ ಬರ್ತಾ ಇದ್ದಾರೆ, ಆ ಕಡೆ ಈ ಕಡೆ ಪಾಸ್ ಆಗ್ತಾ ಇದ್ದಾರೆ. ಎಷ್ಟು ಬುದ್ಧಿವಂತರಿದ್ದಾರೆ ಅಂತ ಅಂತೀರ ನಮ್ಮ ಜನಗಳು. ನೋಡಿ, ಟ್ರೈನ್ ಬಂತು. ಇವಾಗ 11:15 ನಾವು ಹೋಗೋ ಟ್ರೈನು ವಿಶ್ವಮಾನವ, ಅಂದರೆ 11:15 ಇದ್ದಿದ್ದು ಟ್ರೈನು. ಆ ಟ್ರೈನಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮೂರಿಂದ ಆಟೋದಲ್ಲಿ ನಾವು ಬಂದ್ವಿ. ಆ ಟ್ರೈನು ಬಂತು. ಏನೊಂದು 5 ನಿಮಿಷ ವೆಯ್ಟ್ ಮಾಡಿದ್ದೀವಿ ಅಷ್ಟೇ. ಆ ಟ್ರೈನು ಬಂತು. ಇವತ್ತೇನು ಆ ಟ್ರೈನು ಫುಲ್ಲು ರಶ್ ಇರಲಿಲ್ಲ, ಫ್ರೀಯಾಗೇ ಇತ್ತು, ಸೀಟೆಲ್ಲ ಸಿಕ್ಕಿದ್ದು. ಖುಷಿ ಆಯಿತು. ಇವತ್ತು ಶನಿವಾರ ಅಲ್ಲ, ಅಂದರೆ ಮೊನ್ನೆ ಎಲ್ಲ ಹಬ್ಬ ಮುಗಿಸ್ಕೊಂಡು ಹೋಗಿರ್ತಾರೆ ಅಲ್ಲ, ಹಾಗಾಗಿ ಇವತ್ತು ಟ್ರೈನ್ ಏನು ರಶ್ ಇರಲಿಲ್ಲ, ಫ್ರೀನೇ ಇತ್ತು. ನಾನು ಪ್ರತಿ ಸಲನೂ ತೋರಿಸ್ತಾ ಇರ್ತೀನಲ್ಲ, ಹಂಗಾಗಿ ನಿಮಗೂ ಬೋರ್ ಅನಿಸುತ್ತೆ ಅಂದ್ಬಿಟ್ಟು ನಾನು ಏನು ಜಾಸ್ತಿ ವಿಡಿಯೋ ಮಾಡಿಲ್ಲ. ನೋಡಿ, ಫ್ರೀಯಾಗಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಖಾಲಿ ಇತ್ತು. ನಾನು ಮೊನ್ನೆ ಊರಿಗೆ ಬರಬೇಕಾದ್ರೆ ತೋರಿಸಿದ್ದೆ ನೋಡಿ ನಿಮಗೆ, ಎಷ್ಟು ರಶ್ ಇತ್ತು ಟ್ರೈನ್ ಅಂತ ಅಂದ್ಬಿಟ್ಟು. ನಿಂತ್ಕೊಂಡು ಹೋಗಿದ್ದೆ, ಅಷ್ಟು ರಶ್ ಇತ್ತು ಟ್ರೈನು. ಇವತ್ತು ಫ್ರೀಯಾಗಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ದಾವಣಗೆರೆ ಅಂದರೆ ಹರಿಹರ, ನಾನು ಹೋಗೋದು ಹರಿಹರ ಹೋಗ್ತೀವಿ. ನಮಗೆ ಹರಿಹರ ಹೋದರೆ ನಮಗೆ ಬಸ್ಸು ಸಿಗ್ತವೆ. ದಾವಣಗೆರೆ ಹೋದರೆ ಅಷ್ಟಾಗಿ ಸಿಗಲ್ಲ. ನಿನ್ನೆ ಏನು ಕೂಡ ನಾನು ವ್ಲಾಗ್ ಮಾಡಲಿಲ್ಲ. ಊರಿಂದ ಬಂದಾದಮೇಲೆ ಫುಲ್ಲು ರಶ್ ಇತ್ತು ಬಸ್ಸು. ಟ್ರೈನಲ್ಲಂತೂ ಆರಾಮಾಗಿ ಬಂದ್ವಿ, ಬಸ್ಸಲ್ಲಂತೂ ಫುಲ್ಲು ರಶ್ ಇತ್ತು. ನಿಂತ್ಕೊಂಡೇ ಬಂದಿದ್ದೀವಿ. ಹರಿಹರದಿಂದನೂ ಸ್ವಲ್ಪ ಹರಪನಹಳ್ಳಿವರೆಗೂ ನಿಂತ್ಕೊಂಡು ಬಂದ್ವಿ. ಆಮೇಲೆ ಸ್ವಲ್ಪ ಸೀಟ್ ಸಿಕ್ತು. ಮತ್ತು ಏನು ಕೂಡ ನಾನು ನಿನ್ನೆ ವ್ಲಾಗ್ ಮಾಡಲಿಲ್ಲ. ಬರೋತ್ತಿಗೆ ಸಂಜೆ ಆಯಿತು. ಇವಾಗ ಬೆಳಗ್ಗೆ, ನೆಕ್ಸ್ಟ್ ಡೇ ಬೆಳಗ್ಗೆ ಅಲ್ಲಿಂದ ಊರಿಂದ ಪಪ್ಪಾಯಿ ತೊಗೊಂಬಂದಿದ್ದೆ. ನೋಡಿ ಎಷ್ಟು ಅಂದರೆ ಇದು ನಮ್ಮ ತೋಟದ್ದೇ ಅಲ್ಲ, ಬೀಜಗಳು ನೋಡಿ ಎಷ್ಟೊಂದು ಬೀಜ ಇದೆ. ಅದೇ ನಾವು ಇಲ್ಲಿ ದುಡ್ಡು ಕೊಟ್ಟು ತೊಗೊಂಬಂದು ತಿಂತೀವಿ ನೋಡಿ, ಅದ್ರಾಗೆ ಒಂದು ಬೀಜನೂ ಇರೋ, ಎಲ್ಲೋ 1-2 ಇರ್ತವೆ ಅಷ್ಟು. ಅದು ಬಿಳಿ ಬೀಜಗಳಿರ್ತವೆ. ಈ ಥರ ಬೀಜಗಳೇ ಸಿಗೋದಿಲ್ಲ. ಹಣ್ಣಂತೂ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ನನ್ನ ಫೇವ್ರೆಟ್ ಹಣ್ಣು ಇವಳೇನಪ್ಪ ಎಲ್ಲದೂ ಫೇವ್ರೆಟ್ ಅಂತಾಳೆ ಅಂತ ಅಂದ್ಕೋಬೇಡಿ. ಹೌದು, ಹಣ್ಣಾಗಲಿ ತರಕಾರಿಗಳಿಗಿನ್ನ ಸ್ವಲ್ಪ ಹಣ್ಣುಗಳು ನನಗೆ ಜಾಸ್ತಿ ಫೇವ್ರೆಟ್. ಎಲ್ಲ ಹಣ್ಣನ್ನು ತಿಂತೀನಿ, ನಾನು ತಿನ್ನಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ನಾವು ಹಳ್ಳಿಯಲ್ಲಿ ಬೆಳೆದಿರೋರಲ್ವ, ಹಾಗಾಗಿ ನಮಗೆ ಅಭ್ಯಾಸ ಇರುತ್ತೆ. ಸೀಬೆ ಹಣ್ಣಾಗಿರ್ಬೋದು, ಮತ್ತು ಬೋರೆ ಹಣ್ಣಾಗಿರ್ಬೋದು, ಎಲ್ಲ ಹಣ್ಣುಗಳು ಕೂಡ ನಾವು ತಿಂತೀವಿ. ಅದರಲ್ಲೂ ನನ್ನ ಫೇವ್ರೆಟ್ ದ್ರಾಕ್ಷಿ, ಹಾಗೆ ಆರೆಂಜು ಮತ್ತು ಪಪ್ಪಾಯ
ಮತ್ತು ಸೀಬೆಹಣ್ಣು ಈ ಥರ ಅದರಲ್ಲೂ ಹಣ್ಣುಗಳು ಸ್ವಲ್ಪ ಫೇವ್ರೇಟ್ ಇದ್ದಾವೆ. ಇವಾಗ ಟಿಫನ್ಗೆ ನಾನಿಲ್ಲಿ ನೀರು ದೋಸೆನ ಮಾಡಿದ್ದೆ, ನನ್ನ ಫೇವ್ರೇಟ್ ನೀರು ದೋಸೆ. ಮತ್ತು ಅವರು ನಮ್ಮ ಮನೆಯವರು ಕೂಡ ನೀರು ದೋಸೆ ಮಾಡಂತ ಅಂದರು, ಹಾಗಾಗಿ ನೀರು ದೋಸೆನ ಮಾಡಿದ್ದೆ. ಮತ್ತು ಸಾರು, ಇದು ಇದ್ಕಿದ ಅವರೆಬೇಳೆ ಸಾರು. ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ, ಅಂದರೆ ಅವರೆಬೇಳೆ ಸಾರು ಹೆಂಗೆ ಮಾಡೋದು, ಅವರೆಕಾಳು ಸಾರು, ಅದು ರೆಸಿಪಿನ ನಾನು ಶೇರ್ ಮಾಡಿ ನನ್ನ ರೆಸಿಪಿ ಚಾನಲಲ್ಲಿ ಇದೆ. ಬೇಕಿದ್ರೆ ಅದು ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ಕಾಂಬಿನೇಷನ್ನು. ಅಂದರೆ ಈಗ ಚಿಕನ್ ನೀವು ಮಂಗಳೂರು ಸೈಡೆಲ್ಲ ನೋಡಿರ್ಬೋದು, ಮಲ್ಸಿಮೆ ಸೈಡೆಲ್ಲ, ಸಕಲೇಶಪುರ ಸೈಡೆಲ್ಲ ಹೋದರೆ ಇದಕ್ಕೆ ಚಿಕನ್ ಗ್ರೇವಿನ ಮಾಡ್ಕೊತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ನೀರು ದೋಸೆಗೆ. ನಾವಿಲ್ಲಿ ನಮ್ಮನೆಯವ್ರು ತಿನ್ನಲ್ಲ ನಾನ್ ವೆಜ್ಜು, ಹಂಗಾಗಿ ಇದು ಅವರೆಬೇಳೆ ಸಾರು ಕೂಡ ಚೆನ್ನಾಗಿರುತ್ತೆ. ಅಂದರೆ ಅದು ಸ್ವಲ್ಪ ಮಸಾಲೆ ಸಾರೇ ಅಲ್ಲ, ಹಂಗಾಗಿ ಅದು ಕೂಡ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಟೇಸ್ಟ್ ಅಂತ ಸಖತ್ತಾಗಿರುತ್ತೆ ನೀರು ದೋಸೆ ಜೊತೆ ತಿನ್ನೋದಕ್ಕೆ. ನಾನಿಲ್ಲಿ ನೀರು ದೋಸೆ ಮಾಡಿ ಅದ್ರ ಜೊತೆಗೆ ಅವರೆಬೇಳೆ ಸಾರು ಮತ್ತು ಕಾಯಿ ಚಟ್ನಿನ ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಏನೊಂದು ನಾವು ಕಾಫಿ ಕುಡಿಯೋ ಲೋಟದಲ್ಲಿ ಹಾಕಿದರೆ ಸಾಕು, ಅವೇ ಎಷ್ಟೊಂದು ದೋಸೆ ಆಗ್ತವೆ ಅಂತಂತೀರ. ನಮ್ಮಿಬ್ಬರಿಗಲ್ವ, ಇನ್ನೆಷ್ಟು ಬೇಕಲ್ಲ ದೋಸೆ. ನೋಡಿ ಚಟ್ನಿನ ಮಾಡಿದ್ದೆ, ಚಟ್ನಿ ಮತ್ತು ದೋಸೆ. ಅಂದರೆ ಬಿಸಿ ಬಿಸಿ ದೋಸೆ ತಿನ್ನಬೇಕು, ಇವು ತುಂಬ ಟೇಸ್ಟಿಯಾಗಿರ್ತವೆ. ಅಂದರೆ ತಣ್ಣಗಾದ್ಮೇಲೆ ಸ್ವಲ್ಪ ಹಸಿ ಹಸಿ ಅನಿಸುತ್ತೆ, ತೆಂಗಿನಕಾಯಿ ಹಾಕಿರ್ತೀವಿ ಅಲ್ವಾ, ಹಾಗಾಗಿ ನೋಡಿ ನಾನು ದೋಸೆ ಹಾಕ್ಕೊಂಡಿದ್ದೀನಿ. ದೋಸೆ ಹಾಗೆ ನನ್ನ ಫೇವ್ರೆಟ್ ಇದ್ಕಿದ ಅವರೆಬೇಳೆ ಸಾರು ಮತ್ತು ಚಟ್ನಿ. ಯಾರಿಗಾದರೂ ರೆಸಿಪಿ ಬೇಕಂದರೆ ಹೇಳಿ, ಇನ್ನೊಂದ್ಸಲ ನಾನು ತೋರಿಸ್ತೀನಿ ನಿಮಗೆ. ನಾನು ಇಲ್ಲಿ ಏನು ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಮೊಬೈಲಲ್ಲಿ ಸ್ಟೋರೇಜು ಫುಲ್ ಆಗಿಬಿಟ್ಟಿದೆ. ಹಾಗಾಗಿ ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ಗಾಣದ ಎಣ್ಣೆ. ನಾನು ಇದನ್ನು ಚಳ್ಳಕೆರೆಯಿಂದ ತರಿಸಿರೋದು. ನಾನು ನಂಬರನ್ನು ಕೊಟ್ಟಿರ್ತೀನಿ, ಬೇಕಿದ್ದರೆ ನೀವು ತರಿಸ್ಕೊಳ್ಳಿ. ಇದು ಬಂದು ರವಿ ಸರ್ ಅಂತ ಅಂದ್ಬಿಟ್ಟು ಚಳ್ಳಕೆರೆಯಿಂದ ನಾನು ತರಿಸ್ಕೊಂಡಿರೋದು. ಇದು ಶೇಂಗಾ ಎಣ್ಣೆ ಮತ್ತು ಇನ್ನೊಂದು ಸೂರ್ಯಕಾಂತಿ ಎಣ್ಣೆ, ಹಾಗೆ ಕೊಬ್ಬರಿ ಎಣ್ಣೆ ಮತ್ತು ಹುಚ್ಚೆಳ್ಳೆಣ್ಣೆ. ಇಷ್ಟು ನಾನು 4 ತರಿಸ್ಕೊಂಡಿದ್ದೀನಿ. ನೋಡಿ, ಇದು ಬಂದು ಶೇಂಗಾ ಎಣ್ಣೆ. ಫಸ್ಟ್ ಟೈಮ್ ನಾನು ಗಾಣದ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಶೇಂಗಾ ಎಣ್ಣೆ ಆಲ್ರೆಡಿ ನಾನು ಮಾಡ್ತಾಯಿದ್ದೀನಾಗಲೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲೇ ನಮ್ಮೂರಲ್ಲೇ ಇದೆ ಇವಾಗ ಶೇಂಗಾ ಎಣ್ಣೆದು ಮಿಲ್ಲು, ಆಯಿಲ್ ಮಿಲ್ ಇದೆ, ಅದನ್ನು ತರಿಸ್ಕೊತ ಇದ್ದೆ. ಇವಾಗ ಇಲ್ಲಿ ಅಂದರೆ ಒಂದೇ ಶೇಂಗಾ ಎಣ್ಣೆ ಅಷ್ಟೇ ಸಿಗುತ್ತೆ, ಅಂದರೆ ಕಡಲೆಕಾಯಿ ಎಣ್ಣೆ ಸಿಗುತ್ತೆ. ಇದು ಇವ್ರ ಹತ್ರ 8 ಥರದ ಎಣ್ಣೆ ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವೆಲ್ಲ ಎಣ್ಣೆ ಸಿಗ್ತವೆ ಅವ್ರ ಕಡೆ ಅಂತ, ಅಂದರೆ ಚಳ್ಳಕೆರೆ ಅವ್ರ ಕಡೆಯಿಂದ. ಬೇಕಿದ್ದರೆ ನೀವು ತರಿಸ್ಕೊಳ್ಳಿ, ನನ್ನ ನಂಬರನ್ನು ಕೊಟ್ಟಿರ್ತೀನಿ. ಯಾಕಂದರೆ ತುಂಬ ಸಲ ಅಂದ್ಕೊತಾ ಇದ್ದೆ, ಗೊತ್ತಿದ್ದು ತಪ್ಪು ಮಾಡ್ತಾಯಿದ್ದೀನಲ್ಲ ಅಂತ. ಯಾಕಂದರೆ ಅಂಗಡಿಯಿಂದ ತರ್ತಾ ಇದ್ವಿ ಅಲ್ವಾ, ಇದು ಫಾಮ್ ಆಯಿಲ್ಲು, ಸನ್ಫ್ಲವರ್ ಆಯಿಲ್ ಅವೆಲ್ಲ ತಂದು ಅಂದರೆ ಇಷ್ಟು ದಿನ ತಿಂತಾಯಿದ್ದು ಅದನ್ನೇ ಎಲ್ಲ ಅಂದ್ಕೊತಾ ಇದ್ದೆ. ಗೊತ್ತಿದ್ದನ್ನು ಒಗ್ಗರಣೆ ಹಾಕ್ಬೇಕಾರೆಲ್ಲ ಅಂದ್ಕೊತಿದ್ದೆ, ಗೊತ್ತಿದ್ದು ತಪ್ಪು ಮಾಡ್ತಾಯಿದ್ದೀನಲ್ಲ, ನನಗೆ ಗಾಣದ ಎಣ್ಣೆ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು. ಅಂದರೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ನಾನು ಆಲ್ಮೋಸ್ಟ್ ನಾನು ಅಮ್ಮನ ಮನೆಯಿಂದ, ಅಂದರೆ ಅರಸೀಕೆರೆಯಿಂದನೇ ತರಿಸ್ಕೊತಾ ಇದ್ದಿದ್ದು. ನಾನು ಮದುವೆ ಆದಾಗಿಂದನೂ ನಾನು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಅಲ್ಲಿಂದನೇ ತರಿಸ್ಕೊಳ್ತಾ ಇದ್ದಿದ್ದು. ನಾನು ಹರಳೆಣ್ಣೆ ಯಾಕಂದರೆ ತಲೆಗೆ ಹಚ್ಕೊಳ್ತೀನಿ ಅಲ್ವಾ, ಹಾಗಾಗಿ. ಕೊಬ್ಬರಿ ಎಣ್ಣೆನೂ ಅಷ್ಟೇ. ಇದು ನೋಡಿ ಎಷ್ಟು ಪ್ಯೂರಾಗಿ ಕಾಣ್ತಿದೆ ನೋಡಿ ಕೊಬ್ಬರಿ ಎಣ್ಣೆ. ಇದನ್ನು ನಾನು ಅರ್ಧ ಲೀಟರನ್ನ ತರಿಸ್ಕೊಂಡಿದ್ದೀನಿ, ಹುಚ್ಚೆಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ. ಯಾಕಂದರೆ ಹುಚ್ಚೆಳ್ಳೆಣ್ಣೆ ಫಸ್ಟ್ ಟೈಮ್ ಮಾಡೋದಲ್ಲ, ಹಂಗಾಗಿ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಹಾಗಾಗಿ ಅರ್ಧ ತರಿಸ್ಕೊಂಡಿದ್ದೀನಿ. ನಾಯಕನಹಟ್ಟಿಗೆ ಹೋಗ್ತಾ ಇರ್ತೀವಿ ಅಲ್ವಾ, ಹಾಗೆ ಚಳ್ಳಕೆರೆ ಹತ್ರ ಆಗುತ್ತೆ ಅಲ್ಲ, ಅಲ್ಲೇ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಅರ್ಧ ತರಿಸ್ಕೊಂಡಿದ್ದೀನಿ. ಇದು ಮಾತ್ರ ಶೇಂಗಾ ಎಣ್ಣೆ ಹಾಗೆ ಸೂರ್ಯಕಾಂತಿ ಎಣ್ಣೆ ಎರಡನ್ನೂ 1 ಲೀಟ್ರನ್ನ ತರಿಸ್ಕೊಂಡಿದ್ದೀನಿ. ಸೂರ್ಯಕಾಂತಿ ಎಣ್ಣೆನೂ ಅಷ್ಟೇ ಫಸ್ಟ್ ಟೈಮ್ ಮಾಡ್ತಿರೋದು. ಅಂದರೆ ಆಗಲೇ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಇದು ವಿಡಿಯೋ ಮಾಡಿ ತುಂಬ ದಿನವೇ ಆಗಿತ್ತು, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಅಷ್ಟೇ, ಟೈಮ್ ಸಿಕ್ಕಿರಲಿಲ್ಲ. ಊರಿಂದ ಬಂದ ಮೇಲೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಯೂಸ್ ಮಾಡಬೇಕಲ್ವ, ಯೂಸ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕಲ್ವ, ಹಾಗಾಗಿ ನಾವೇನು ಒಗ್ಗರಣೆ ಹಾಕಬೇಕಾದ್ರೆ ಸ್ವಲ್ಪ ಸ್ಮೆಲ್ ಆ ಥರ ಬರುತ್ತೆ ಅಷ್ಟೇ, ಆಮೇಲೆ ಏನೂ ಕೂಡ ಆಗೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ನಿಮ್ಮೆಲ್ಲರಿಗೂ ಪ್ರಾಮಿಸ್ ಮಾಡ್ತೀನಿ, ಇನ್ನು ಮುಂದೆ ನಾನು ಗಾಣದ ಎಣ್ಣೆನೇ ಯೂಸ್ ಮಾಡೋದಂತ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ಪ್ರಾಮಿಸನ್ನು ಮಾಡ್ತಾಯಿದ್ದೀನಿ. ಖುಷಿ ಅನಿಸುತ್ತೆ, ಅದು ತಪ್ಪು ಈ ಥರ ಮಾಡ್ತಾಯಿದ್ದೀವಿ, ಇದನ್ನು ಬಿಟ್ಟಿದ್ದೀನಿ ಅಂದಾಗ ಒಂಥರ ಖುಷಿ ಕೊಡುತ್ತೆ, ಮನಸ್ಸಿಗೂ ಕೂಡ ಒಂದು ಸಮಾಧಾನ ಅನಿಸುತ್ತೆ.
ನೋಡಿ ಇದ್ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ದುಡ್ಡು ಕೊಟ್ಟು ತರಿಸ್ಕೊಂಡಿರೋದು. ಅವ್ರನ್ನ ಕೇಳಿದೆ ಸರ್ನ, ಸರ್ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿದೆ, ಶೇರ್ ಮಾಡ್ಕೊಳ್ಬೋದಾ ಅಂತ ಅಂದೆ. ಅವರು ಮಾಡ್ಕೊಳ್ಳಿ ಅಂತಂದ್ರು. ಮಾಡ್ಕೊಳ್ಳಿ ಮ್ಯಾಮ್ ಅಂತಂದರು. ಮತ್ತು ಅವರೇ ಫೋಟೋ ಎಲ್ಲ ಕಳಿಸಿದ್ದಾರೆ, ಇವೆಲ್ಲ ಇದೆ ನಮ್ಮ ಕಡೆ ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ. ಬೇಕಿದ್ದರೆ ತರಿಸ್ಕೊಳ್ಳಿ, ನನ್ನ ನಂಬರನ್ನು ಕೊಟ್ಟಿರ್ತೀನಿ, ಅವ್ರ ಹೆಸರು ರವಿ ಸರ್ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ. ಅಂದರೆ ಒಂದು ಸಮಾಧಾನ ಅಲ್ಲ, ಎಲ್ಲರೂ ಅಂದರೆ ಟಿ ವಿಗಳಲ್ಲಿ ಹಿಂಗೆ ಸೋಷಿಯಲ್ ಮೀಡಿಯಾಗಳೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ರಲ್ವ, ಇದರಲ್ಲಿ ಕೆಮಿಕಲ್ ಎಣ್ಣೆ ಇರುತ್ತೆ, ಯೂಸ್ ಮಾಡಬೇಡಿ ಅಂತಂತ ಅಂದ್ಬಿಟ್ಟು. ಇವಾಗ ಒಂಥರ ಖುಷಿ ಅನಿಸುತ್ತೆ. ಇದು ಪ್ಯೂರ್ ಗಾಣದ ಎಣ್ಣೆ. ಇವಾಗ ಖುಷಿ ಅನಿಸುತ್ತೆ, ನಾನು ಗಾಣದ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅವರ ನಂಬರನ್ನು ಕೊಟ್ಟಿದ್ದೀನಿ ನೋಡಿ. ಬೇಕಿದ್ದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳಿ. ಅಂದರೆ ಕೊರಿಯರ್ ಕೂಡ ಮಾಡ್ತಾರೆ. ಮತ್ತು ಯಾಕಂದರೆ ಮುಂಚೆ ಎಲ್ಲ ನಾನು ಚಿಕ್ಕವಳಿರುವಾಗ ನಮ್ಮಪ್ಪ, ನನಗ ಇನ್ನೂ ನೆನಪಿದೆ, ನಾವು ಅದನ್ನು ತೆಂಗಿನಕಾಯಿ ಆಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ನಾವು ಮನೆಯಲ್ಲೇ ಮಾಡ್ತಾಯಿದ್ವಿ. ನಮ್ಮಪ್ಪ ಬೇಯಿಸೋರು ಅದನ್ನು ನೋಡಿ. ಇವ್ರ ಹತ್ರ ಈ ಥರ ಎಲ್ಲ ಏನು ಸೂರ್ಯಕಾಂತಿ ಎಣ್ಣೆ, ಮತ್ತು ಶೇಂಗಾ ಎಣ್ಣೆ, ಹಾಗೆ ಹುಚ್ಚೆಳ್ಳೆಣ್ಣೆ, ಮತ್ತು ಕುಸುಬೆ ಎಣ್ಣೆ, ಸಾಸಿವೆ ಎಣ್ಣೆ, ಇವೆಲ್ಲವೂ ಕೂಡ ಸಿಗ್ತವೆ. ಸುಮಾರು 8 ಥರದ ಎಣ್ಣೆ ಇವ್ರ ಕಡೆ ಸಿಗ್ತವೆ. ಬೇಕಿದ್ದವರು ನಿಮಗೆ ಯಾವುದು ಬೇಕು ಅದನ್ನು ನೀವು ಕೊರಿಯರ್ ಮಾಡಿದ್ರೆ ನಿಮಗೆ ಕೊರಿಯರಲ್ಲಿ ಕಳಿಸ್ತಾರೆ ಅವರು. ನಾನಿಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನೀವು ಕೂಡ ಗಾಣದ ಎಣ್ಣೆನ ಉಪಯೋಗ ಮಾಡಿ, ನೀವು ಕೂಡ ಆರೋಗ್ಯವಂತವಾಗಿರಿ ಅಂತ ಕೇಳ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.